ಆ ಕವರ್ನ ಈಗ ಓಪನ್ ಮಾಡಿದ್ದಾರೆ. ಆ ಕವರ್ ಒಳಗೆ ಏನೇನು ಮೇನ್ ಕಾಂಪೋನೆಂಟ್ಸ್ ಬರುತ್ತೆ ಅಂತ ಈಗ ನೋಡೋಣ ಬನ್ನಿ. ನಾವು ಜೊತೆಗೆ ಪೆಟ್ರೋಲ್ ಗಾಡಿ ಒಳಗೆ ಬಾನೆಟ್ ಒಳಗೆ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ನೋಡಿ. ಇಲ್ಲಿ ಇನ್ವರ್ಟರ್ ಏನ್ ಮಾಡುತ್ತೆ ಅಂತ ನಿಮ್ಗೆ 72 ವೋಲ್ಟ್ಸ್ ಅಂತ ಹೇಳಿ ಒಂದು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು 12 ವೋಲ್ಟ್ಸ್ ಅಂತ ತೋರಿಸ್ತಾ ಇದ್ದಾರೆ. ಈ 72 ವೋಲ್ಟ್ಸ್ ಈಗ ಫಸ್ಟ್ ಮೇಜರ್ ಕಾಂಪೋನೆಂಟ್ಸ್ ಬರೋದು ಇದು ಮೋಟ್ರು. ಈ ಮೋಟ್ರ್ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಹೊಸ ಗಾಡಿ ತಗೋಬೇಕಾದ್ರೆ ಇವಿ ಮತ್ತೆ ಪೆಟ್ರೋಲ್ ವೇರಿಯಂಟ್ ಎರಡು ಗಾಡಿನೂ ಸಿಗುತ್ತೆ. ಇದ್ರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಈ ವಿಡಿಯೋದಲ್ಲಿ ನಾವು ಏನ್ ತಿಳಿಸ್ತಾ ಇದೀವಿ ಅಂದ್ರೆ ಎರಡರಲ್ಲೂ ಏನ್ ಡಿಫರೆನ್ಸ್ ಇದೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ಸ್ಟ್ರಕ್ಷನ್ ಡಿಫ್ರೆನ್ಸ್ ನ ತೋರಿಸ್ತಾ ಇದೀವಿ. ಇವಿ ಹಾಗೂ ಪೆಟ್ರೋಲ್ ಗಾಡಿಯಲ್ಲಿ ಏನೇನು ಮೇಜರ್ ಆಗಿ ಡಿಫ್ರೆನ್ಸಸ್ ಇರುತ್ತೆ ಅಂತ ಅದನ್ನು ನಾವು 3 ಪಾರ್ಟ್ ಅಲ್ಲಿ ಮಾಡ್ಕೊಂಡಿದೀವಿ. ಫಸ್ಟ್ ಒನ್ ನಾವು ಡ್ಯಾಶ್ ಬೋರ್ಡ್ ಅಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀವಿ. ನೆಕ್ಸ್ಟ್ ನಾವು ಬಾನೆಟ್ ಒಳಗಡೆ ಏನೇನಿರುತ್ತೆ ಅಂತ ಮೇಜರ್ ಕಾಂಪೋನೆಂಟ್ಸ್ ತೋರಿಸ್ತೀವಿ. ನೆಕ್ಸ್ಟ್ 2 ಪೋಸ್ಟ್ ಅಲ್ಲಿ ಕಾರ್ನ ಲಿಫ್ಟ್ ಮಾಡಿ ಅಡಿಗಡೆ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂತ ತೋರಿಸ್ತಾ ಇದೀವಿ. ಇವಿಯಲ್ಲಿ 2 ಚಾರ್ಜಿಂಗ್ ಪೋರ್ಟ್ ಇರುತ್ತೆ. ಇದು ಫಸ್ಟ್ ಒನ್ ಚಾರ್ಜರು. ನಾವು ಮನೆಯಲ್ಲಿ ಚಾರ್ಜ್ ಹಾಕ್ಬೇಕಂದ್ರೆ ಈ ಚಾರ್ಜಿಂಗ್ ಪೋರ್ಟ್ನ ಬಳಸ್ತೀವಿ. ಇದು ಸೆಕೆಂಡ್ ಚಾರ್ಜರ್ ಪೋರ್ಟು. ನಾವು ಹೊರಗಡೆ ಎಲ್ಲರೂ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಚಾರ್ಜ್ ಹಾಕೋದಾದ್ರೆ ಈ ಚಾರ್ಜಿಂಗ್ ಪೋರ್ಟ್ ಅಲ್ಲಿ ಚಾರ್ಜ್ ಆಗಬೇಕು. ಯಾಕಂದ್ರೆ ಇದು ಫ್ರಂಟ್ ಅಲ್ಲಿ ಕೊಟ್ಟಿರೋ ಚಾರ್ಜಿಂಗ್ ಪೋರ್ಟ್ ಅಲ್ಲಿ ಇದು ಕನೆಕ್ಷನ್ ಬರಲ್ಲ. ಅವಾಗ ನಾವು ಎಕ್ಸ್ಟರ್ನಲ್ ಪಾರ್ಟ್ಸ್ ಬಗ್ಗೆ ತೋರಿಸಿದ್ವಿ. ಇವಾಗ ನಾವು ಇವಿದು ಬಾನೆಟ್ ಓಪನ್ ಮಾಡಿ ಹಾಗೆ ಪೆಟ್ರೋಲ್ ಗಾಡಿಯಲ್ಲಿ ಬಾನೆಟ್ ಓಪನ್ ಮಾಡಿ ಒಳಗಡೆ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ತೋರಿಸ್ತಾ ಇದೀವಿ. ಇವಿ ಬಾನೆಟ್ ಓಪನ್ ಮಾಡಿದಾಗ ಇದು ಫಸ್ಟ್ ಇದೆಲ್ಲ ಕಾಣಿಸುತ್ತೆ ಮೇನ್ ಪಾರ್ಟ್ಸ್. ಫಸ್ಟ್ ಇದು ಎಮರ್ಜೆನ್ಸಿ ಸ್ಟಾಪು, ಇದು ಆಕ್ಸಿಲರಿ ಬ್ಯಾಟ್ರಿ. ಎಮರ್ಜೆನ್ಸಿ ಸ್ಟಾಪ್ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದ್ದಾಗ ನಾವು ಅದನ್ನ ಪವರ್ ಸಪ್ಲೈನ ಕಟ್ ಆಫ್ ಮಾಡೋಕ್ಕಾಗಿ ಎಮರ್ಜೆನ್ಸಿ ಸ್ಟಾಪ್ನ ಹಿಂಗೆ ಹೊತ್ಕೊಂಡು ವರ್ಕ್ ಮಾಡಬೇಕು. ಇದು ಆಕ್ಸಿಲರಿ ಬ್ಯಾಟ್ರಿ ನಮಗೆ ಏನಾದರೂ ಲೈಟು, ಪವರ್ ವಿಂಡೋ ಅವನ್ನೆಲ್ಲ ಯೂಸ್ ಮಾಡಬೇಕಾದ್ರೆ ಸಪ್ಲೈ ಆಕ್ಸಿಲರಿ ಬ್ಯಾಟ್ರಿಯಿಂದ ಸಪ್ಲೈ ಆಗುತ್ತೆ. ಈ ರೀತಿ ಕವರ್ ಕಾಣಿಸುತ್ತೆ. ಈ ಕವರ್ನ ಓಪನ್ ಮಾಡಿ ನೋಡಿದಾಗ ಇವಿ ಕಾಂಪೋನೆಂಟ್ಸ್ ಎಲ್ಲ ಇರುತ್ತೆ. ಇದನ್ನ ಓಪನ್ ಮಾಡಿ ತೋರಿಸ್ತೀವಿ. ಅಷ್ಟೊತ್ತಿಗೆ ನಾವು ಪೆಟ್ರೋಲ್ ಕಾರ್ ಬಾನೆಟ್ ಓಪನ್ ಮಾಡಿ ಆ ಬಾನೆಟ್ ಒಳಗೆ ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂತ ನೋಡ್ಕೋಬಹುದು. ಇದು ಬ್ಯಾಟ್ರಿ, ಏರ್ ಫಿಲ್ಟರ್, ಇಂಜಿನ್ನು, ರೇಡಿಯೇಟ್ರು. ಪೆಟ್ರೋಲ್ ಗಾಡಿಯಲ್ಲಿ ಈ ಪಾರ್ಟ್ಸ್ ಬರುತ್ತೆ. ನಾವು ಈ ವಿಡಿಯೋದಲ್ಲಿ ಡಿಫ್ರೆನ್ಸ್ ಅಷ್ಟೇ ಹೇಳ್ತಾ ಇದೀವಿ. ಇನ್ ಡೆಪ್ತ್ ಆಗಿ ನಾವು ಪೆಟ್ರೋಲ್ ಗಾಡಿ ಬಗ್ಗೆ ಹೇಳ್ತಾ ಇಲ್ಲ, ಯಾಕಂದ್ರೆ ನಾವು ಇವಿ ಕಾಂಪೋನೆಂಟ್ಸ್ ಬಗ್ಗೆ ಫೋಕಸ್ ಮಾಡಿದೀವಿ ಈ ವಿಡಿಯೋದಲ್ಲಿ. ಆ ಕವರ್ನ ಈಗ ಓಪನ್ ಮಾಡಿದ್ದಾರೆ. ಆ ಕವರ್ ಒಳಗೆ ಏನೇನು ಮೇನ್ ಕಾಂಪೋನೆಂಟ್ಸ್ ಬರುತ್ತೆ ಅಂತ ಈಗ ನೋಡೋಣ ಬನ್ನಿ. ಈ ಕವರ್ ಓಪನ್ ಮಾಡಿದ ತಕ್ಷಣ ಇದಿಷ್ಟು ಕಾಂಪೋನೆಂಟ್ಸ್ಗಳು ಕಾಣುತ್ತೆ. ಫಸ್ಟ್ ಕಾಂಪೋನೆಂಟ್ ಬಂತ ಹೇಳಿ ಮೋಟಾರ್ ಇನ್ವರ್ಟರ್ ಬಾರ್ ಕಂಟ್ರೋಲರ್ ಅಂತ ಹೇಳಿ. ಈ ಮೋಟಾರ್ ಇನ್ವರ್ಟರ್ ಬಾರ್ ಕಂಟ್ರೋಲ್ ಅಬ್ಸರ್ವ್ ಮಾಡೋದಾದ್ರೆ ನೀವು ಇಲ್ಲಿ ಎಲೆಕ್ಟ್ರಿಕಲ್ ಸೇಫ್ಟಿದೊಂದು ಏನು ವಾರ್ನಿಂಗ್ ಸೈನ್ ಇದೆ. ಆ ವಾರ್ನಿಂಗ್ ಸೈನ್ ಏನು ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಶಾಕ್ ಹೊಡೆಯುತ್ತೆ ಅಂತ ಹೇಳಿ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ನಾವೇನ್ ಮಾಡಿದೀವಿ, ಎಲೆಕ್ಟ್ರಿಕಲ್ ಹ್ಯಾಂಡ್ ಗ್ಲೌಸ್ ಹಾಕೊಂಡಿದೀವಿ. ಅದೇ ರೀತಿ ಇಲ್ಲಿ ಎಮರ್ಜೆನ್ಸಿ ಸ್ಟಾಪನ್ನು ನಾವೇನ್ ಮಾಡಿದೀವಿ, ಪ್ರೆಸ್ ಮಾಡಿದೀವಿ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಇಲ್ಲಿದೆಯಲ್ಲ, ಈ ಕಂಪೋನೆಂಟಿಂಗ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಆನ್ ಬೋರ್ಡ್ ಚಾರ್ಜರ್ ಅಂತ ಹೇಳ್ತೀವಿ. ಆನ್ ಬೋರ್ಡ್ ಚಾರ್ಜರ್ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಕಾಣೋದಿದು ಸಿಗ್ನಲ್ ಐಸೋಲೇಟರ್ ಯೂನಿಟ್. ಆಮೇಲೆ ಇದು ಪ್ರೀ ಚಾರ್ಜರ್ ರಿಲೇ. ಅದೇ ರೀತಿ ಇದು ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂತ ಹೇಳಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ಕಾಣುತ್ತಲ್ಲ, ಇದು 3 ವೈರ್ ಕಾಣ್ತಾ ಇದೆ ನಿಮ್ಗೆ. ಈ 3 ವೈರ್ ಏನು ಅಂತ ಹೇಳಿದ್ರೆ ಕಂಟ್ರೋಲರ್ ಇಂದ ನಮ್ಗೆ ಮೋಟ್ರಿಗೆ ಹೋಗುವಂತಹ ವೈರ್ ಇದು. ಆಮೇಲೆ ಇಲ್ಲಿ 2 ವೈರ್ ಕಾಣ್ತಾ ಇದೆ ನಿಮ್ಗೆ. ಇದು ಏನು ಅಂತ ಹೇಳಿದ್ರೆ ಬ್ಯಾಟ್ರಿ ಪ್ಯಾಕ್ ಇಂದ ಕಂಟ್ರೋಲರಿಗೆ ಬರುವಂತ ವೈರ್. ಇದಿಷ್ಟು ಕಾಂಪೋನೆಂಟ್ ಗಳ ಬಗ್ಗೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಚಿಕ್ಕದಾಗಿ ಒಂದೊಂದು ಕಾಂಪೋನೆಂಟಿನ ಫಂಕ್ಷನ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀವಿ. ಅವಾಗಷ್ಟೇ ಇದು ಕವರ್ ಓಪನ್ ಮಾಡಿ ಯಾವ್ಯಾವ ಕಾಂಪೋನೆಂಟ್ ಕಾಣುತ್ತೆ ಅಂತ ಹೇಳಿ ನಾನು ಹೇಳಿದೆ. ಅದರಲ್ಲಿ ಫಸ್ಟ್ ಕಾಂಪೋನೆಂಟ್ ನೋಡೋಣ. ಇದು ಮೋಟಾರ್ ಇನ್ವರ್ಟರ್ ಬಾರ್ ಕಂಟ್ರೋಲರ್ ಅಂತ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಮೋಟಾರ್ ಇನ್ವರ್ಟರ್ ಬಾರ್ ಕಂಟ್ರೋಲರ್ ಅಂತ ಹೇಳಿ. ಇಲ್ಲಿ ಇನ್ವರ್ಟರ್ ಏನ್ ಮಾಡುತ್ತೆ ಅಂತ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. AC ಟು DC ಅಥವಾ DC ಟು AC ಮಾಡುತ್ತೆ.
ಇಲ್ಲಿ ನಾವು ಇನ್ವರ್ಟರ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಇದು 3 ಕನೆಕ್ಷನ್ ಏನಿದೆ ಇದು ಮೋಟ್ರಿಗೆ ಹೋಗಿದೆ ಅಂತ ಹೇಳಿದೆ. ಈ ಮೋಟ್ರ್ ಏನು ಅಂತ ಹೇಳಿದ್ರೆ 3 ಫೇಸ್ AC ಮೋಟ್ರ್ ಇದರೊಳಗೆ ಯೂಸ್ ಮಾಡಿದ್ದಾರೆ. ನಮಗೆ ಬ್ಯಾಟ್ರಿಯಿಂದ ಬರೋಂಥ ಕರೆಂಟು DC. ಸೊ DC ಟು AC ನ ಕನ್ವರ್ಟ್ ಮಾಡೋದಕ್ಕೆ ಮೋಟರ್ ಇನ್ವರ್ಟರ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಇಲ್ಲಿ ಕಂಟ್ರೋಲರ್ ಇದೆಯಲ್ಲ, ಈ ಕಂಟ್ರೋಲರ್ ಏನು ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಇಂದು ಬ್ರೈನ್ ಇದ್ದಂಗೆ ಎಲ್ಲಾ ಫಂಕ್ಷನ್ಗಳನ್ನು ಏನ್ ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಅದೇ ರೀತಿ ಈಗ ಮೋಟರ್ ಇಲ್ಲಿ ಟಾರ್ಕ್ ಅನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಸ್ಪೀಡ್ ಅನ್ನು ಇನ್ಕ್ರೀಸ್ ಮಾಡೋದಾಗಿರ್ಬೋದು, ಸ್ಪೀಡ್ ಅನ್ನು ಡಿಕ್ರೀಸ್ ಮಾಡೋದಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಕಾಂಪೊನೆಂಟಿನ ಫಂಕ್ಷನ್ ಎಲ್ಲಾ ಫಂಕ್ಷನ್ಗಳನ್ನು ಏನ್ ಮಾಡುತ್ತೆ ಈ ಕಂಟ್ರೋಲರ್ ಕಂಟ್ರೋಲ್ ಮಾಡುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನೋಡೋಣ ನಾವು ಯಾವ ಕಾಂಪೊನೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಕಾಣ್ತಾ ಇದೆ ಆನ್ ಬೋರ್ಡ್ ಚಾರ್ಜರ್ ಅಂತ, ಆನ್ ಬೋರ್ಡ್ ಪೋರ್ಟೇಬಲ್ ಚಾರ್ಜರ್ ಅಂತ ಇದೆ. ಈ ಆನ್ ಬೋರ್ಡ್ ಪೋರ್ಟೇಬಲ್ ಚಾರ್ಜರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಏನು ನಾವು ಚಾರ್ಜ್ ಹಾಕ್ತೀವಲ್ಲ, ಚಾರ್ಜ್ ಹಾಕ್ಬೇಕಾದ್ರೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ಅಂದ್ರೆ ಹೊರಗಡೆಯಿಂದ ನಾವು ಚಾರ್ಜ್ ಹಾಕ್ತೀವಿ. ಆ ಚಾರ್ಜಿಗೂ ಹೊರಗಡೆ ಚಾರ್ಜರಿಗೂ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಗೂ ಒಂದು ಸೇಫ್ ಕನೆಕ್ಷನ್ ನ ಬಿಲ್ಡ್ ಮಾಡುತ್ತೆ. ಆಮೇಲೆ ನಮಗೊಂದು ಸೇಫ್ಟಿನ ಪ್ರೊವೈಡ್ ಮಾಡುತ್ತೆ. ಸಪೋಸ್ ಏನಾದ್ರು ಗ್ರೌಂಡಿಂಗ್ ಆದರೆ ಅಥವಾ ಬೇರೆ ಏನಾದ್ರು ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಆನ್ ಬೋರ್ಡ್ ಚಾರ್ಜರ್ ಏನು ಮಾಡುತ್ತೆ, ಸಪ್ಲೈನ ಏನು ಮಾಡುತ್ತೆ, ಕಟ್ ಆಫ್ ಮಾಡುತ್ತೆ. ಅದೇ ರೀತಿ ಸಪ್ಲೈಲಿ AC ಸಪ್ಲೈ ನಾವು ಚಾರ್ಜ್ ಮಾಡ್ತಾ ಇರ್ತೀವಿ. ಇಲ್ಲಿ ನಾವು ಬ್ಯಾಟ್ರಿ ಪ್ಯಾಕ್ ಚಾರ್ಜ್ ಹಾಕಿ DC ಬೇಕು. DC ನ ಕನ್ವರ್ಟ್ ಮಾಡೋದು ಕೂಡ ಆನ್ ಬೋರ್ಡ್ ಚಾರ್ಜರ್ ಮಾಡುತ್ತೆ. ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದು 72 ವೋಲ್ಟ್ಸ್ ಅಂತ ಹೇಳಿ ಒಂದು ತೋರಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು 12 ವೋಲ್ಟ್ಸ್ ಅಂತ ತೋರಿಸ್ತಾ ಇದ್ದಾರೆ. ಈ 72 ವೋಲ್ಟ್ಸ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಮೇನ್ ಬ್ಯಾಟ್ರಿ ಪ್ಯಾಕಿಗೆ ಹೋಗುತ್ತೆ. ಈ 12 ವೋಲ್ಟ್ಸ್ ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಕ್ಸಿಲರಿ ಬ್ಯಾಟ್ರಿ, ಅವಾಗ ತೋರಿಸ್ತೀವಲ್ಲ ಆಕ್ಸಿಲರಿ ಬ್ಯಾಟ್ರಿ, ನಾನು ಇಲ್ಲಿ ಕಾಣುತ್ತಲ್ಲ ಈ ಆಕ್ಸಿಲರಿ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಹೋಗುತ್ತೆ. ಇದು ಈ ಕೆಲಸನ ನಮ್ಗೆ ಏನು ಮಾಡುತ್ತೆ, ಈ ಆನ್ ಬೋರ್ಡ್ ಚಾರ್ಜರ್ ಮಾಡುತ್ತೆ. ಆಮೇಲೆ ಇಲ್ಲಿ ಇರುವಂತಹ ಇಲ್ಲಿ ಏನು ವೆಹಿಕಲ್ ಕಂಟ್ರೋಲ್ ಯೂನಿಟ್ ಆಗಿರಬಹುದು, ಅಥವಾ ಏನು ಸಿಗ್ನಲ್ ಐಸೋಲೇಟರ್ ಯೂನಿಟ್ ಆಗಿರ್ಬೋದು, ಅಥವಾ ಪ್ರೀ ಚಾರ್ಜರ್ ರಿಲೇ ಆಗಿರ್ಬೋದು, ಇದೆಲ್ಲ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಿಮಿಲರ್ ಫಂಕ್ಷನ್ನೇ ಮಾಡುತ್ತೆ. ಇದಿಷ್ಟು ಏನು ಕಾಂಪೊನೆಂಟಿಗೆ ಒಂದು ಸೇಫ್ಟಿ ಪ್ರೊವೈಡ್ ಮಾಡೋದಕ್ಕೆ, ಆಮೇಲೆ ಸಿಗ್ನಲ್ನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡೋದಕ್ಕೆ, ಈ ತರ ಫಂಕ್ಷನ್ಗಳನ್ನೆಲ್ಲ ಮಾಡುತ್ತೆ. ಎಲ್ಲ ಸಿಮಿಲರ್ ಫಂಕ್ಷನ್ ಇರೋದ್ರಿಂದ ನಾನು ಅದನ್ನ ಇನ್ ಡೆಪ್ತ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಿಲ್ಲ. ರಿಲೇಸ್ ಆಗಿರ್ಬೋದು, ಫ್ಯೂಸಸ್ ಆಗಿರ್ಬೋದು, ಇವೆಲ್ಲ ಏನು ಜನರಲ್ ಆಗಿ ಫ್ಯೂಸ್ ಏನ್ ಫಂಕ್ಷನ್ ಮಾಡುತ್ತೆ, ರಿಲೇ ಏನ್ ಫಂಕ್ಷನ್ ಮಾಡುತ್ತೆ, ಅದೇ ಫಂಕ್ಷನ್ಗಳನ್ನ ಮಾಡುತ್ತೆ. ಮೇನ್ ಏನು ಅಂತ ಹೇಳಿದ್ರೆ ಇವೆರಡು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಇವೆರಡು ಕಾಂಪೊನೆಂಟ್ ಬಗ್ಗೆನೂ ಚಿಕ್ಕದಾಗೆ ಹೇಳಿದ್ದೀನಿ, ಅಷ್ಟೇನು ಡೆಪ್ತ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಇಲ್ಲಿ ನೀವು ನೋಡ್ಬೋದು ಕೇಬಲ್ ಏನಿದೆ ಅಂತ ಹೇಳಿದ್ರೆ ಹೈ ಟೆನ್ಷನ್ ಕೇಬಲ್ ಇದೆ. ಏನಂದ್ರೆ ದೊಡ್ಡ ಕೇಬಲ್ನ ನೀವು ನೋಡ್ಬೋದು. ಆಮೇಲೆ ಎಲ್ಲದಕ್ಕೂ ಇನ್ಸುಲೇಷನ್ ಏನ್ ಮಾಡಿದ್ದಾರೆ, ಸರಿಯಾಗಿ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ನಾವು ಏನು ಬಾನೆಟ್ ಓಪನ್ ಮಾಡಿದ ತಕ್ಷಣ ಕಾಣುವಂತಹ ಮೇಜರ್ ಕಾಂಪೊನೆಂಟ್ಸು ಎಲೆಕ್ಟ್ರಿಕಲ್ ವೆಹಿಕಲ್ ಇಂದು. ಇನ್ನು ನಿಮ್ಗೆ ಇಲ್ಲಿ ಮೋಟ್ರ್ ನಮ್ಗೆ ಇಲ್ಲಿ ಕಾಣ್ತಾ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಮೋಟ್ರ್ ಏನು ಕಾಣ್ತಾ ಇಲ್ಲ. ಮೋಟ್ರ್ ಏನಾಗಿದೆ ಅಂತ ಹೇಳಿದ್ರೆ ಈಗ 2 ಪೋಸ್ಟ್ ಲಿಫ್ಟ್ ಅಲ್ಲಿ ಲಿಫ್ಟ್ ಮಾಡಿ ಮೋಟ್ರನ್ನ ತಿಳಿಸ್ತೀವಿ. ಆಮೇಲೆ ಇನ್ನೊಂದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಈ ಕಡೆ ಇಲ್ಲಿ ರೇಡಿಯೇಟರ್ ಅಲ್ಲ ಇದು, ಇದೇನು ಅಂತ ಹೇಳಿದ್ರೆ AC ಕಂಡೆನ್ಸರ್. ಇದು ಅಂದ್ರೆ ACಗೆ ಏನು ನಮಗೆ AC ಬರುತ್ತಲ್ವಾ ಕಾರಲ್ಲಿ, ಆ ACಗೋಸ್ಕರ ಯೂಸ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬ್ಯಾಟ್ರಿ ಪ್ಯಾಕ್ ಅನ್ನ ಕೂಲ್ ಮಾಡೋದಕ್ಕೋಸ್ಕರ ಅಥವಾ ಆಪರೇಟಿಂಗ್ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡೋದಕ್ಕೋಸ್ಕರನೂ ಏನ್ ಮಾಡ್ತೀವಿ, ಇಲ್ಲಿ AC ಯೂಸ್ ಮಾಡಿದೀವಿ. ಅದೇ ಪೆಟ್ರೋಲ್ ಗಾಡಿ ಇಲ್ಲ ಆದ್ರೆ ಇಲ್ಲಿ ಏನಾಗುತ್ತೆ, ಅದು ರೇಡಿಯೇಟರ್ ಆಗಿರುತ್ತೆ. ಸೇಮ್ ಇದೇ ರೀತಿ ಕಾಣುತ್ತೆ, ಆದ್ರೆ ಅದು ರೇಡಿಯೇಟರ್. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಇದು ಕಂಡೆನ್ಸರ್. ಇದಿಷ್ಟು ನಾವು ಬಾನೆಟ್ ಓಪನ್ ಮಾಡಿದಾಗ ಕಾಣುವಂತಹ ಮೇನ್ ಪಾರ್ಟ್ಸ್. ಈಗ ನೆಕ್ಸ್ಟ್ ಸೆಗ್ಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಪೋಸ್ಟ್ ಲಿಫ್ಟ್ ಅಲ್ಲಿ ಕಾರನ್ನ ಲಿಫ್ಟ್ ಮಾಡಿ ಕೆಳಗೆ ಇರುವಂತಹ ಬ್ಯಾಟ್ರಿ ಪ್ಯಾಕ್ ಇರಬಹುದು, ಮೋಟರ್ ಇರಬಹುದು, ಆಮೇಲೆ BMS ಇರಬಹುದು, ಇದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಬಾನೆಟ್ ಓಪನ್ ಮಾಡಿ ಬಾನೆಟ್ ಒಳಗೆ ಏನೇನ್ ಕಾಂಪೊನೆಂಟ್ಸ್ ಇದೆ ಅಂತ ತೋರಿಸಿದೀವಿ. ಈಗ 2 ಪೋಸ್ಟ್ ಲಿಫ್ಟ್ ಅಲ್ಲಿ ಕಾರ್ನ ಲಿಫ್ಟ್ ಮಾಡಿ ಕಾರ್ ಕೆಳಗಡೆ ಏನೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂತ ತೋರಿಸ್ತಾ ಇದೀವಿ. ಕಾರ್ ಕೆಳಗಡೆ ಏನೇನ್ ಕಾಂಪೊನೆಂಟ್ಸ್ ಬರುತ್ತೆ ಅಂದ್ರೆ ಮೋಟರ್ ಬರುತ್ತೆ, BMS ಬರುತ್ತೆ, ಹಾಗೂ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ಬನ್ನಿ ನೋಡೋಣ. ಈಗ 2 ಪೋಸ್ಟ್ ಲಿಫ್ಟ್ ಅಲ್ಲಿ ಕಾರ್ನ ಲಿಫ್ಟ್ ಮಾಡಿದೀವಿ. ಈಗ ಕಾರ್ ಕೆಳಗಡೆ ಏನೇನ್ ಮೇಜರ್ ಪಾರ್ಟ್ಸ್ ಬರುತ್ತೆ ಅಂತ ನಮ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಬನ್ನಿ. ಈಗ ಫಸ್ಟ್ ಮೇಜರ್ ಕಾಂಪೊನೆಂಟ್ಸ್ ಬರೋದು ಇದು ಮೋಟ್ರು. ಈ ಮೋಟರ್ ಏನಾಗುತ್ತೆ, ಕಾರಲ್ಲಿ ಯಾವ ರೀತಿ ಎಂಜಿನ್ ವರ್ಕ್ ಆಗುತ್ತೋ ಅದೇ ರೀತಿ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಮೋಟ್ರು ಕೆಲಸ ಮಾಡುತ್ತೆ. ಈ ಮೋಟರ್ಗೆ ನಾವ್ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ PMSM ಮೋಟರ್ನ ಇಲ್ಲಿ ಯೂಸ್ ಮಾಡಿದೀವಿ. PMSM ಅಂತ ಹೇಳಿದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟರ್ ಅಂತ ಹೇಳಿ ನೀವು ಇಲ್ಲಿ ನೋಡಿರ್ಬೋದು. ಇದು ಫ್ರಂಟ್ ವೀಲ್ ಡ್ರೈವಿಗೆ ಏನ್ ಮಾಡಿದ್ದಾರೆ, ಕನೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಪವರ್ ಪ್ರೊಡ್ಯೂಸ್ ಆಗುತ್ತೋ ಅದು ಫ್ರಂಟ್ ವೀಲ್ ಡ್ರೈವಿಗೆ ಹೋಗುತ್ತೆ. ಇದು ನಮ್ಗೆ ಏನಾಗುತ್ತೆ, ಟ್ರಾನ್ಸ್ಮಿಷನ್ ಅಂತ ಹೇಳಿದ್ರೆ ಏನು ಮೋಟರಿಂದ ಬರುವಂತಹ ಪವರ್ ನಮ್ಮ ಫ್ರಂಟ್ ವೀಲಿಗೆ ಹೋಗೋದಕ್ಕೆ ಈ ಟ್ರಾನ್ಸ್ಮಿಷನ್ ಯೂಸ್ ಮಾಡ್ತೀವಿ. ಈ ಟ್ರಾನ್ಸ್ಮಿಷನ್ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಗೇರ್ ಬಾಕ್ಸ್ ಅಂತ ಹೇಳ್ತೀವಲ್ಲ, ಅದನ್ನೇ ಟ್ರಾನ್ಸ್ಮಿಷನ್ ಅಂತ ಹೇಳಿ ನಾವು ಇಲ್ಲಿ ಹೇಳ್ತಾ ಇದೀವಿ. ಇದಾದ್ಮೇಲೆ ನೆಕ್ಸ್ಟ್ ಬರುವಂತಹ ಕಾಂಪೋನೆಂಟ್ಸ್ ಇಲ್ಲಿ ಈ ಕಡೆ ಬರ್ಬೋದು ನೀವು.
ಇಲ್ಲಿ ನಿಮ್ಗೆ ಏನಾಗ್ತಾ ಇದೆ, ಆರೆಂಜ್ ಕಲರ್ದು 2 ವೈರ್ಸ್ ಕಾಣ್ತಾ ಇದೆ. ಈ ಆರೆಂಜ್ ಕಲರ್ ವೈರ್ ಏನು ಅಂತ ಹೇಳಿದ್ರೆ ಬ್ಯಾಟರಿ ಪ್ಯಾಕ್ ಇಂದ ನಮಗೆ ಮೋಟರ್ಗೆ ಬರುವಂತಹ ವೈರ್. ಆಮೇಲೆ ಅದೇ ರೀತಿ ಇಲ್ಲೊಂದು 2 ನಮ್ಗೆ ಬ್ಲಾಕ್ ಕಲರ್ ಪೈಪ್ ಕಾಣ್ತಾ ಇದೆ ನಿಮಗೆ. ಈ ಬ್ಲಾಕ್ ಕಲರ್ ಪೈಪ್ ಏನು ಅಂತ ಹೇಳಿದ್ರೆ ಆ ಕಂಡೆನ್ಸರ್ ಇದೆ, ಯಾವಾಗ AC ಅಂತ ತೋರಿಸ್ನಲ್ಲ, ಆ AC ಇಂದ ನಮ್ಗೆ ಏನಾಗುತ್ತೆ, ಸೀದಾ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೆ ಹೋಗ್ತಾ ಇದೆ. ಅದು ಫಂಕ್ಷನ್ ಏನು ಅಂತ ಹೇಳಿ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈಗ ಮುಂದೆ ಬರ್ತಾ ಹೋದ್ರೆ ಇಲ್ಲಿ ಈ ಜಂಕ್ಷನ್ ಗೆ ನಾವು ಏನಂತ ಹೇಳ್ತೀವಿ, ಅಥವಾ ಈ ಬಾಕ್ಸ್ ಗೆ ಏನಂತ ಹೇಳ್ತೀವಿ ಅಂದ್ರೆ BMS ಅಂತ ಹೇಳ್ತೀವಿ, ಅಥವಾ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ. ಏನು ನಮಗೆ ಮೇನ್ ಬ್ಯಾಟರಿ ಪ್ಯಾಕ್ ಇರುತ್ತಲ್ಲ ಅದನ್ನ ಅಷ್ಟು ಮ್ಯಾನೇಜ್ ಮಾಡುವಂತಹ ಸಿಸ್ಟಮ್ ನ ಇದು ಮಾಡುತ್ತೆ. ಏನೇನ್ ಮ್ಯಾನೇಜ್ ಮಾಡುತ್ತೆ ಅಂತ ಹೇಳಿದ್ರೆ ಸೆಲ್ ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಆಮೇಲೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತದು, ಏನೋ ಬ್ಯಾಟರಿ ಪ್ಯಾಕ್ ಇನ್ ವೋಲ್ಟೇಜ್, ಟೆಂಪರೇಚರ್, ಕರೆಂಟ್. ಅದೇ ರೀತಿ ಟೆಂಪರೇಚರ್ ಅಲ್ಲಿ ಏನಾದ್ರು ಸ್ವಲ್ಪ ವೇರಿ ಆಯ್ತು ಅಂತ ಹೇಳಿದ್ರೆ, ಈಗ ಯೂಶುವಲ್ ಆಗಿ 15 ರಿಂದ 35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಆಪರೇಟಿಂಗ್ ಟೆಂಪರೇಚರ್ ನಾವು ಬ್ಯಾಟರಿ ಪ್ಯಾಕ್ ಇಂದ ಮೇಂಟೈನ್ ಮಾಡಬೇಕು. ಇಲ್ಲಿಗ ಕಡಿಮೆ ಅಥವಾ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಕಂಡೆನ್ಸರ್ ಇಂದ ಅದನ್ನ ಏನ್ ಮಾಡುತ್ತೆ, ಆ ಬ್ಯಾಟರಿ ಪ್ಯಾಕಿನ ಟೆಂಪರೇಚರ್ ನ ನಾವು ಮೇಂಟೈನ್ ಮಾಡುತ್ತಿದ್ದು. ಇದರ ನಂತರನೇ ಬರೋದು ನಮ್ಗೆ ಯಾವ್ದಿದು ಇಲ್ಲಿ ಕಾಣುತ್ತಲ್ಲ, ಇದು ಬ್ಯಾಟರಿ ಪ್ಯಾಕ್. ಇದಕ್ಕೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಬ್ಯಾಟರಿ ಪ್ಯಾಕ್ ಅಂತ ಹೇಳ್ತೀವಿ. ಈ ಬ್ಯಾಟರಿ ಪ್ಯಾಕ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮೇಜರ್ ನಮ್ಗೇನು ಪೆಟ್ರೋಲ್ ಗಾಡಿಲಿ ಫ್ಯೂಯಲ್ ಟ್ಯಾಂಕ್ ಹೆಂಗ್ ಕೆಲಸ ಮಾಡುತ್ತೋ ಅದೇ ರೀತಿ ಇಲ್ಲಿ ನಮ್ಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಬ್ಯಾಟರಿ ಪ್ಯಾಕ್ ಕೆಲಸ ಮಾಡುತ್ತೆ. ಈ ಬ್ಯಾಟರಿ ಪ್ಯಾಕ್ ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಲಿಥಿಯಂ ಅಯಾನ್ ಸೆಲ್ಸ್ ಗಳಿಂದ ಆಗಿರುತ್ತೆ. ಇಲ್ಲಿ ಬ್ಯಾಟರಿ ಪ್ಯಾಕ್ ಹತ್ರ ನೀವು ಅಬ್ಸರ್ವ್ ಮಾಡಬಹುದು, ಇಲ್ಲೊಂದು ಕಾಷನ್ಸ್ ಕೊಟ್ಟಿದ್ದಾರೆ, ಏನಂತ ಹೇಳಿ ಡಿ ನಾಟ್ ಹೈ ಪ್ರೆಷರ್ ವಾಶ್ ಅಂತ ಹೇಳಿ. ಹೈ ಪ್ರೆಷರ್ ಅಲ್ಲಿ ಇಲ್ಲಿ ವಾಶ್ ಮಾಡಬೇಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನಾಗಿದೆ, ನೀವೀಗ ಅಷ್ಟು ವಿಡಿಯೋ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಂಗೂ ಫುಲ್ ಏನೋ ಡಸ್ಟ್ ಜಾಸ್ತಿ ಇತ್ತು ಇಲ್ಲಿ. ಯಾಕೆಂತ ಹೇಳಿದ್ರೆ ಹೈ ಪ್ರೆಷರ್ ವಾಶ್ ಅಲ್ಲಿ ಎಲ್ಲ ವಾಶ್ ಮಾಡಬಾರ್ದು ಅನ್ನೋ ಉದ್ದೇಶ ಒಂದಾಗಿರ್ಬೋದು, ಮತ್ತೆ ನಿನ್ನೆ ಮಳೆ ಬಂದಿರೋದ್ರಿಂದ ಸ್ವಲ್ಪ ಕೆಸರಿದೆ, ಅದಕ್ಕೋಸ್ಕರ ನಾನು ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡೋದಾದ್ರೆ ಇದೇ ನಮ್ಗೆ ಮೇಜರ್ ಕಾಂಪೋನೆಂಟ್, ಏನಿದು ಲಿಥಿಯಂ ಅಯಾನ್ ಬ್ಯಾಟರಿ ಪ್ಯಾಕ್ ಇದೆ. 72 ವೋಲ್ಟ್ಸ್ ತೋರಿಸುತ್ತೆ, 72 ವೋಲ್ಟ್ಸ್ ನ ನಮ್ಗೆ ಸಪ್ಲೈ ಮಾಡುತ್ತೆ. ಹಾಗೆ ಇಲ್ಲಿ ಈ ಕಡೆ ಬಂದ್ರೆ ನೀವು ಇಲ್ಲಿ ಈ ಕಡೆ ಈಗ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ನಾನು ಅವಾಗ ಆರೆಂಜ್ ಕಲರ್ ವೈರ್ ಬಂತು ಅಂತ ಹೇಳಿದ್ನಲ್ಲ, ಆ ವೈರ್ ಏನಾಗಿದೆ ಇಲ್ಲಿಂದಾನೇ ಹೋಗಿದೆ. ಇಲ್ಲೇನು ನಮ್ ಬ್ಯಾಟರಿ ಪ್ಯಾಕ್ ಇದೆಯಲ್ಲ, ಇಲ್ಲಿಂದಾನೇ ಸೀದಾ ನಮ್ಗೆ ಏನಾಗಿದೆ ಅಂದ್ರೆ ಸೀದಾ ಮೋಟ್ರಿಗೆ ಇದ್ರ ಮೂಲಕನೇ ಹೋಗಿರೋದು, ಹೈ ಟೆನ್ಷನ್ ಲೈನ್. ಅದೇ ರೀತಿ ಇಲ್ಲೊಂದು ಕಾಣ್ತಾ ಇದೆಯಲ್ಲ, ಅಲ್ಲಿ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದರಿಂದ ಬಂದಿರೋದು ಯಾವ್ದು ಎಕ್ಸ್ಟರ್ನಲ್ ಚಾರ್ಜರ್ ಇದೆಯಲ್ಲ, 2 ಟೈಪ್ ಚಾರ್ಜರ್ ಬರುತ್ತೆ ಅಂತ ಹೇಳಿ. ಹೊರಗಿಂದ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಏನು ಚಾರ್ಜ್ ಹಾಕ್ತಿವೋ ಅದರಿಂದ ಬಂದಿರುವಂತಹ ಚಾರ್ಜ್ ಈ ವೈರ್ ಮೂಲಕ ಇಲ್ಲಿಗೆ ಬರುತ್ತೆ. ಇದಿಷ್ಟು ನಮ್ಗೆ ಏನು ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಕಾಣುವಂತಹ ಮೇಜರ್ ಕಾಂಪೋನೆಂಟ್, ಟ್ರಾಕ್ಷನ್ ಬ್ಯಾಟರಿ ಪ್ಯಾಕು, BMS, ಅದೇ ರೀತಿ ಟ್ರಾಕ್ಷನ್ ಮೋಟರು, BMS, ಮತ್ತೊಂದು ಟ್ರಾಕ್ಷನ್ ಬ್ಯಾಟರಿ ಪ್ಯಾಕ್. ಇಲ್ಲಿ ಯೂಸ್ ಮಾಡೋದು ಲಿಥಿಯಂ ಅಯಾನ್ ಬ್ಯಾಟರಿ ನಾವು ಯೂಸ್ ಮಾಡ್ತೀವಿ, ಬ್ಯಾಟರಿ ಪ್ಯಾಕ್ ಅನ್ನು ಯೂಸ್ ಮಾಡ್ತೀವಿ. ಲೆಡ್ ಆಸಿಡ್ ಬ್ಯಾಟರಿ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಪೆಟ್ರೋಲ್ ಗಾಡಿನ ಒಂದ್ಸಲಿ ಅಪ್ ಮಾಡಿ ತೋರಿಸ್ತೀನಿ. ಆಮೇಲೆ ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲೆಲ್ಲೋ ನಮ್ಗೆ ಎಕ್ಸಾಸ್ಟ್ ಪೈಪ್ ಇಲ್ಲ. ಅಲ್ಲಿ ಯಾವುದು ಪೆಟ್ರೋಲ್ ಗಾಡಿಲೆಲ್ಲ ಏನ್ ಎಕ್ಸಾಸ್ಟ್ ಪೈಪ್ ಕಾಣತ್ತಲ್ಲ, ಎಕ್ಸಾಸ್ಟ್ ಪೈಪ್ ಆಗ್ಲಿ ಮಫ್ಲರ್ ಆಗ್ಲಿ ಆ ತರದ್ ಏನೂ ಇಲ್ಲ. ಇಲ್ಲಿ ನಮ್ಗೆ ಇಷ್ಟೇ ಕಾಂಪೋನೆಂಟ್ ಬರುತ್ತೆ, ಬ್ಯಾಟರಿ ಪ್ಯಾಕು, BMS, ಅದೇ ರೀತಿ ಟ್ರಾಕ್ಷನ್ ಮೋಟರ್, PMSM ಅಂತ ಹೇಳಿ ಮೋಟರ್, ಅದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟರ್ ಅಂತ ಹೇಳಿ ಇಲ್ಲಿದೆ. ಇದು AC ಮೋಟರ್, ಅದಕ್ಕೋಸ್ಕರನೇ ನಮ್ಗೆ ಅಲ್ಲಿ ಮೇಲೆ ಇನ್ವರ್ಟರ್, ನಿಮ್ಗೆ ಅವಾಗ ಹೇಳಿದೆ ಇನ್ವರ್ಟರ್ ನ ಪ್ರೊವೈಡ್ ಮಾಡಿರ್ತಾರೆ. ಇದಿಷ್ಟು ನಾವು ಏನು ಬಾನೆಟ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಕಾಣುವಂತಹ ಮೇಜರ್ ಪಾರ್ಟ್ಸ್. ನಾವು ಇವಾಗ ಪೆಟ್ರೋಲ್ ಕಾರ್ನ ಲಿಫ್ಟ್ ಮಾಡಿದೀವಿ. ಇದರಲ್ಲಿ ಏನೇನ್ ಮೇಜರ್ ಪಾರ್ಟ್ಸ್ ಬರುತ್ತೆ ತೋರಿಸ್ತೀವಿ. ಇದಕ್ಕಿಂತ ಮೊದಲು ನಾವು EV ಕಾರ್ ಬಗ್ಗೆ ಮೇಜರ್ ಪಾರ್ಟ್ಸ್ ನ ಕಾಂಪೋನೆಂಟ್ಸ್ ನ ತಿಳಿಸಿದೀವಿ ನಿಮಗೆ. ಆದ್ರೆ ಇದರಲ್ಲಿ ಏನೇನ್ ಮೇಜರ್ ಕಾಂಪೋನೆಂಟ್ಸ್ ಪಾರ್ಟ್ಸ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. EV ಅಲ್ಲಿ ಇಲ್ಲಿ ಮೋಟ್ರು ಬರೋದು, ಆದ್ರೆ ಇಲ್ಲಿ ಇಂಜಿನ್ ಇದೆ. ಹಾಗೆ ಇಲ್ಲಿ ಮುಂದೋದ್ರೆ ಇಲ್ಲಿ ವೈರ್ಸ್ ಎಲ್ಲ ಇತ್ತು, ಆದ್ರೆ ಇಲ್ಲಿ ಎಕ್ಸಾಸ್ಟ್ ಪೈಪ್ ಇದೆ. ಹಾಗೆ ನೆಕ್ಸ್ಟ್ ನಾವು ಮುಂದೆ ನೋಡಿದ್ರೆ ಇದು ಫ್ಯೂಯಲ್ ಟ್ಯಾಂಕು, ಅಲ್ಲಿ ಬ್ಯಾಟ್ರಿ ಪ್ಯಾಕ್ ಇತ್ತು. ಇವೆಲ್ಲ ಮೇಜರ್ ಕಾಂಪೋನೆಂಟ್ಸ್. EV ಮತ್ತೆ ಪೆಟ್ರೋಲ್ ಕಾರಲ್ಲಿರೋ ಡಿಫ್ರೆನ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀವಿ.